ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ 24ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ತುಂಬ ಜನ ನಮಗಿನ್ನು 24ನೇ ಕಂತಿನ ಹಣ ಬಂದಿಲ್ಲ, ನಮ್ದು ಈ ಡಿಸ್ಟ್ರಿಕ್ಕು ನಮಗೆ ಯಾಕೆ ಬಂದಿಲ್ಲ, ನಮಗೆ ಯಾವಾಗ ಬರುತ್ತೆ, ಹಾಗೆ ಕೆಲವೊಂದಿಷ್ಟು ಜನ ನಮ್ಗೆ 23ನೇ ಕಂತಿನ ಹಣ ಕೂಡ ಇನ್ನೂ ಬಂದಿಲ್ಲ, ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಸೊ 24ನೇ ಕಂತಿನ ಹಣ ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ, ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಎಷ್ಟು ಪರ್ಸೆಂಟ್ ಜನರಿಗೆ 24ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ಸರ್ಕಾರದಿಂದನೇ ತಿಳಿಸಿದ್ದಾರೆ ಅಲ್ವಾ, ಅತಿ ಶೀಘ್ರದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣನೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಜನವರಿನಲ್ಲಿ ಸಿಗುತ್ತಾ ಇಲ್ವಾ, ಇವಾಗ ನಾಳೆನೇ ಹೊಸ ವರ್ಷ ಇದೆ, ನಾಳೆ ಏನಾದರೂ ಸಿಗುತ್ತಾ ಅಂತಲೂ ಕೂಡ ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ 25ನೇ ಕಂತಿನ ಹಣದ ಬಗ್ಗೆನೂ ಕೂಡ ಆಲ್ರೆಡಿ ಕಮೆಂಟ್ಸ್ ಬರ್ತಾ ಇದೆ, ಯಾವಾಗ 25ನೇ ಕಂತಿನ ಹಣ ಬರುತ್ತೆ. ಇವಾಗ 24ವರೆಗೂ ಯಾರಿಗೆಲ್ಲ ಬಂದಿದೆ ಅವರೆಲ್ಲ ನೆಕ್ಸ್ಟ್ 25ಕ್ಕೆ ಕಾಯ್ತಾ ಇದ್ದಾರೆ. ಸೊ 25 ಬಿಡುಗಡೆ ಆಗೋಕ್ಕೂ ಮೊದಲು ಇಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಬಿಡುಗಡೆ ಮಾಡ್ತಾರೆ. ಸೊ ಅದ್ರ ಬಗ್ಗೆನೂ ಕೂಡ, ಇದೆಲ್ಲದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಾಳೆನೇ ಹೊಸ ವರ್ಷ ಇರುವಂಥದ್ದು. ಸೊ ಎಲ್ರಿಗೂ ಕೂಡ, ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಎಲ್ರಿಗೂ ಬೇಕಾಗಿರುವಂಥದ್ದು ಆರೋಗ್ಯ. ದೇವರು ಎಲ್ರಿಗೂ ಕೂಡ ಒಳ್ಳೆ ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 24ನೇ ಕಂತಿನ ಹಣದ ಬಗ್ಗೆ ತುಂಬ ಕಮೆಂಟ್ಸ್ಗಳು ನಮ್ಗೆ ಇನ್ನೂ ಬಂದಿಲ್ಲ. ನಮ್ಮದು ಈ ಡಿಸ್ಟಿಕ್ಕು, ನಮ್ಮದು ಬೆಳಗಾಮು, ನಮ್ಮದು ಧಾರವಾಡ, ಹುಬ್ಳಿ, ರಾಯಚೂರು, ಬಿಜಾಪುರ, ಈ ರೀತಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಬೆಂಗಳೂರು, ನಮ್ಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. 24ನೇ ಕಂತಿನ ಹಣ ಸರ್ಕಾರದಿಂದ ಏನು ತಿಳಿಸಿದ್ರು ಅಂದರೆ ಈ ಡಿಸೆಂಬರ್ 31ನೇ ತಾರೀಕು ಅಷ್ಟರಲ್ಲಿ ಎಲ್ರಿಗೂ ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಬಟ್ ಇವತ್ತಿಗೆ ಮುಗಿದೋಯ್ತು. ಈ 2025 ಡಿಸೆಂಬರ್ 31ನೇ ತಾರೀಕು ಇವತ್ತು ರಾತ್ರಿಗೆ ಮುಗಿದೋಗುತ್ತೆ. ಆದರೆ ಇನ್ನೂ ಕೂಡ ಕೇವಲ ಒಂದು 60% ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿದೆ. ಅದರಲ್ಲೂ ಕೂಡ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆನೇ ಆಗಿಲ್ಲ. 24ನೇ ಕಂತಿನ ಹಣ ಒಂದು 3-4 ಜಿಲ್ಲೆಗಳಿಗೆ ಒಬ್ರಿಗೂ ಕೂಡ ಇನ್ನೂ ಬಂದಿಲ್ಲ, ಬಿಡುಗಡೆನೇ ಆಗಿಲ್ಲ. ಸೊ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸಿದ್ರು, ಬಟ್ ಅದರಲ್ಲಿ ಕ್ಲಿಯರ್ ಆಗಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಜನವರಿನಲ್ಲೂ ಕೂಡ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಯಾರೂ ಕೂಡ ವರಿ ಮಾಡ್ಕೋಬೇಡಿ, ಬರಲ್ಲ, ಇಷ್ಟರಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತಂದರೂ ಮಾಡಲಿಲ್ಲ, ನಮಗೆ ಬರಲಿಲ್ವಲ್ಲ ಹಂಗಾದ್ರೆ ಬರಲ್ವೇನೋ ಮುಂದಿನ ತಿಂಗಳಿಂದ ಅಂತ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ಇಲ್ಲ, ಬರುತ್ತೆ. ಸೊ ನಾಳೆನೂ ಕೂಡ ಬರುತ್ತೆ, ನಾಡಿದ್ದು ಕೂಡ ಬರುತ್ತೆ. ಕ್ಲಿಯರ್ ಆಗೋರ್ಗೂ ಕೂಡ ಬರ್ತಾ ಇರುತ್ತೆ. ಬಟ್ ಏನಾಗಿದೆ ಅಂತ ಬರುವಂಥ ಪ್ರೋಸೆಸ್ ಏನಿದೆ ತುಂಬ ಸ್ಲೋ ಆಗಿದೆ. ಕಳೆದ ಕಂತುಗಳಿಗೆ ಹೋಲಿಸ್ಕೊಂಡ್ರೆ ಇದು ಕೂಡ ತುಂಬ ಸ್ಲೋ ಅಂತಲೇ ಹೇಳ್ಬೋದು. 23 ಕೂಡ ಆಲ್ಮೋಸ್ಟ್ ಇಷ್ಟೇ ಲೇಟಾಗಿ ಬಂತು. 24 ಕೂಡ ಅಷ್ಟೇ ಬಿಡುಗಡೆ ಆಗಿ ಒಂದು ವಾರ ಬರಲಿಲ್ಲ. ಅದಾದಮೇಲೆ ಒಂದು ವಾರ ಆದಮೇಲೆ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಒಂದು 2-3 ದಿನ ತುಂಬ ಸ್ಪೀಡಾಗಿ ಬಂತು ಅಷ್ಟೇ. ಜಮಾ ಆಗೋಕ್ಕೆ ಪ್ರಾರಂಭ ಆಗಿ 3 ದಿನ 4 ದಿನ ಅಷ್ಟೇ. ಅದಾದಮೇಲೆ ತುಂಬ ಸ್ಲೋ ಆಗಿದೆ. ಇನ್ನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾನೇ ಆಗಿಲ್ಲ, ಒಬ್ರಿಗೂ ಕೂಡ ಬಂದೇ ಇಲ್ಲ. ಬಾಗಲಕೋಟೆಯವ್ರಿಗೂ ಕೂಡ ಯಾರಿಗೂ ಬಂದಿಲ್ಲ, ಅವರು ಕೂಡ ತುಂಬ ಕೇಳ್ತಾ ಇದ್ದಾರೆ. ಹಾಗೆ ರಾಯಚೂರಿಗೂ ಕೂಡ ಬಂದಿಲ್ಲ. ಹಾಗೆ ಇನ್ನು ಕೊಡಗುಗೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗೆ ದಾವಣಗೆರೆಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ತುಂಬ ಜನ ಯಾವಾಗ ಬರುತ್ತೆ, ಚಿಕ್ಕಬಳ್ಳಾಪುರನೂ ಚಿಕ್ಕಮಂಗ್ಳೂರಿಗೂ ಕೂಡ ಇನ್ನೂ ಬಂದಿಲ್ಲ. ತುಂಬ ಜನ ನಮ್ಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಏನಂತಂದರೆ ಇದು ಒಂದೇ ಸರಿ ಎಲ್ರಿಗೂ ಕೂಡ ಬರೋ ರೀತಿ ಇದ್ದಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಸರ್ಕಾರ ಯಾವ ರೀತಿ ಕೊಟ್ಟರು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಇವಾಗ ಆ ಜಿಲ್ಲೆ ಕೊಟ್ಟಿದ್ದೀರಾ, ನಮಗೆ ಕೊಟ್ಟಿಲ್ಲ ಅಂತ ಯಾರು ಕೂಡ ಇಲ್ಲಿ ಕೇಳಲ್ಲ. ರೈಟ್ಸು ಕೇಳೋಕ್ಕೂ ಆಗಲ್ಲ. ಯಾಕಂದರೆ ಬಿಡುಗಡೆ ಆಗಿದೆ ಅಂತಂದಮೇಲೆ ಇವತ್ತು ಬಿಡುಗಡೆ ಆಗಿದೆ ಅಂದರೆ ನಿಮಗೆ ಅದು ನಾಳೆ ಆದರೂ ಬಂದೇ ಬರುತ್ತೆ. ಸೊ ಹಾಗಾಗಿ ನಾವು ಬರೋವರೆಗೂ ಕೂಡ ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕಷ್ಟೇ. ಹಾಗೆ ದಕ್ಷಿಣ ಕನ್ನಡಕ್ಕೆ ಬಿಡುಗಡೆ ಆಗಿದೆ ಅಂತ ತಿಳಿಸಿದೆ. ಬಿಡುಗಡೆ ಆಗಿರೋದಂತೂ ನಿಜನೇ. ಬಟ್ ಏನಂತಂದರೆ ತುಂಬ ಕಡಿಮೆ ಜನಕ್ಕೆ ಬಂದಿದೆ ಅಷ್ಟೇ. ನನ್ನ ವಿಡಿಯೋದಲ್ಲೇ ಕಮೆಂಟ್ ಮಾಡಿದ್ದಾರೆ, ನಮಗಿದ್ದು ದಕ್ಷಿಣ ಕನ್ನಡ ನಮಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಯಾರೋ ಒಬ್ಬರು ಬಂದಿಲ್ಲ, ಸುಳ್ಳು ಅಂತ ಹೇಳ್ಬಿಟ್ಟು ಕಮೆಂಟನ್ನು ಹಾಕ್ತಾ ಇದ್ದಾರೆ. ನೀವು ಬೇರೆಯವ್ರ ವೀಡಿಯೋಸಲ್ಲಿ ಕಮೆಂಟ್ ಹಾಕಿರೋದನ್ನ ನಾನು ನೋಡಿದ್ದೀನಿ. ಯಾವ ರೀತಿ ಕಮೆಂಟ್ ಹಾಕಿದ್ದೀರಾ, ನನ್ನ ವೀಡಿಯೋಗೆ ಯಾವ ರೀತಿ ಕಮೆಂಟ್ ಹಾಕಿದ್ದೀರಾ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಆದರೆ ನಿಮ್ಮ ಐಡಿನ ಮೆನ್ಷನ್ ಮಾಡಬೇಕಾಗುತ್ತೆ. ಬಂದಿರೋದನ್ನು ನಾನು ಹೇಳ್ತಾ ಇದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಬಂದಿಲ್ಲದೆ ಇರೋದನ್ನ ಸುಳ್ಳು ಹೇಳ್ತಾ ಇಲ್ಲ, ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಿಡುಗಡೆ ಆಗಿದೆ. ಬಟ್ ಏನಂತಂದರೆ ಅಲ್ಲಿ ಕಡಿಮೆ ಪರ್ಸೆಂಟಷ್ಟು ಜನಗಳಿಗೆ ಬಂದಿದೆ. ಅಂದರೆ ಬೆರಳೆಣಿಕೆ ಎಷ್ಟು ಜನಗಳಿಗೆ ಬಂದಿರ್ಬೋದು ನೋಡಿ. ನನ್ನ ವಿಡಿಯೋದಲ್ಲೇ 2-3 ಜನ ಕಮೆಂಟ್ ಮಾಡಿದ್ದಾರೆ, ದಕ್ಷಿಣ ಕನ್ನಡ ನಮಗೆ ಇವತ್ತು ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಿಡುಗಡೆ ಆಗಿದೆ. ನಿಮಗೂ ಕೂಡ ಗೊತ್ತಿದೆ, ಇವಾಗ ಒಂದು ಜಿಲ್ಲೆಗೆ ಬಿಡುಗಡೆ ಆಯಿತು ಅಂದರೆ ಒಂದೇ ದಿನ ಎಲ್ರಿಗೂ ಕೂಡ ಬರಲ್ಲ, 100% ಫಲಾನುಭವಿಗಳಿಗೆ ಬರಲ್ಲ. ಇವತ್ತು ಬಿಡುಗಡೆ ಆದರೆ ಒಂದು ಡಿಸ್ಟಿಕ್ಕಿಗೆ ಎಲ್ರಿಗೂ ಕೂಡ ಬರೋ ಅಷ್ಟರಲ್ಲಿ 1 ತಿಂಗಳು ಕೂಡ ಟೈಮನ್ನು ತಗೊಳುತ್ತೆ, 2 ತಿಂಗಳು ಕೂಡ ಟೈಮನ್ನು ತಗೊಳುತ್ತೆ. ಅದು ನಿಮಗೆ ಗೊತ್ತಿರುತ್ತೆ. ಸೊ ಆದರೂ ಕೂಡ ಸುಮ್ಮನೆ
ಸುಮ್ಮನೆ ಬಂದು ಬೇಕು ಅಂತ ಕಮೆಂಟ್ ಮಾಡೋದು, ಕೆಲಸ ಇರಲ್ಲ ಮಾಡೋದಕ್ಕೆ ನೋಡಿ ಅಂಥವ್ರು ಬಂದು ಈ ರೀತಿಯಾಗಿ ಕಮೆಂಟನ್ನು ಹಾಕ್ತಾರೆ. ನಿಮಗೆ ಕೆಲಸ ಇಲ್ಲ ಅಂತಂದರೆ ಹೋಗಿ ಏನಾದರೂ ಕೆಲಸ ಮಾಡಿ, ಅಟ್ಲೀಸ್ಟ್ ನನ್ನ ಥರನೇ ಕೂತ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ಥರನೇ ವೀಡಿಯೋ ಮಾಡಿ ಹಾಕಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದ್ರ ಬೆಲೆ ಏನು ಅನ್ನೋದು. ಸೊ ಗೊತ್ತಿರಲ್ಲ, ಸುಮ್ಮನೆ ಬಂದು ಏನೇನೋ ಕಮೆಂಟನ್ನು ಹಾಕ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇದು ಹೇಳಿದ್ದಷ್ಟೇ, ಎಲ್ರಿಗೂ ಕೂಡ ಅಲ್ಲ. ನಾನು ದಕ್ಷಿಣ ಕನ್ನಡಕ್ಕೆ ಬಂದಿದೆ ಅಂತ ತಿಳಿಸಿದೆ. ನಾನು ಹೇಳ್ದಂಗೆ 100% ನನ್ನ ವೀಡಿಯೋದಲ್ಲೇ ಕಮೆಂಟ್ ಹಾಕಿದ್ದಾರೆ. 2-3 ಜನ ಹಾಕಿದ್ದಾರೆ ನಮಗೆ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು. ಬಿಡುಗಡೆ ಆಗಿದೆ, ಬಟ್ ಅಲ್ಲಿ ತುಂಬ ಜನಕ್ಕೆ, ಸಾಕಷ್ಟು ಜನರಿಗೆ ಏನು ಬಂದಿಲ್ಲ. ಅದನ್ನು ಬಿಟ್ಟು ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ತುಂಬ ಜನರಿಗೆ ಬಂದಿದೆ. ಹೇಳ್ದಂಗೆ ಒಂದು 60% ಜನದವರೆಗೂ ಬಂದಿದೆ ಅಲ್ವಾ. ಸೊ ಬೇರೆಲ್ಲ ಜಿಲ್ಲೆಗಳಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಬಂದಿದೆ. ಮತ್ತು ಇವತ್ತು ಕೂಡ ಸ್ವಲ್ಪ ಜನರಿಗೆ ಬಂದಿದೆ, ನಿನ್ನೆನೂ ಕೂಡ ಸ್ವಲ್ಪ ಜನರಿಗೆ ಬಂದಿದೆ. ಇವಾಗ 2 ಹಂತದಲ್ಲಿ ಬಿಡುಗಡೆ ಆಗಿದೆ, ಇನ್ನೂ ಒಂದು ಹಂತದಲ್ಲಿ ಬಿಡುಗಡೆ ಆಗಬೇಕು. ಸೊ ಇವಾಗ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರಲ್ವ. 3ನೇ ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗುತ್ತೆ. 3ನೇ ಹಂತ ಬಿಡುಗಡೆ ಆದಾಗ ಇನ್ನೊಂದು ಸ್ವಲ್ಪ ಜನರಿಗೆ, ಜಾಸ್ತಿ ಜನರಿಗೆ ಬರುತ್ತೆ. ಆವಾಗ ಆಲ್ಮೋಸ್ಟ್ ಒಂದು 80-90% ಅಷ್ಟು ಜನಗಳಿಗೆ ಬರುತ್ತೆ. ಅದಾದಮೇಲೆ ಗೊತ್ತಿದೆ ಲಾಸ್ಟಲ್ಲಿ ಒಂದು 10-15% ಅಷ್ಟು ಜನಗಳಿಗೆ ಏನಾಗುತ್ತೆ, ಬರಲ್ಲ, ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಅದಾದಮೇಲೆ 25ನೇ ಕಂತು ಅಥವಾ ಇವಾಗ ಫೆಬ್ರವರಿ ಮಾರ್ಚದ್ದು ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರಲ್ಲ, ಅದೇನಾದರೂ ಬಿಡುಗಡೆ ಆದಾಗ ನಿಮ್ಗೆ 24 ಕೂಡ ಬರುತ್ತೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ನಾನು ಹೇಳ್ದಂಗೆ ಇನ್ನೂ ಕೂಡ ಒಂದು 3-4 ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಷ್ಟೇ. ಬಾಗಲಕೋಟೆಗೊಂದಾಗಿಲ್ಲ, ರಾಯಚೂರಿಗೊಂದಾಗಿಲ್ಲ, ಹುಬ್ಳಿ ಧಾರವಾಡ ಬಂದಿದೆ, ಹಾವೇರಿಗೂ ಕೂಡ ಬಂದಿದೆ, ಚಿಕ್ಕಮಂಗ್ಳೂರಿಗೂ ಕೂಡ ಬಂದಿದೆ, ಕೊಡಗುಗೆ ಇನ್ನೂ ಬಂದಿಲ್ಲ, ಹಾಗೆ ದಾವಣಗೆರೆಗೂ ಕೂಡ ಇನ್ನೂ ಬಂದಿಲ್ಲ. ಇದನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಬಂದಿದೆ. ಉಡುಪಿ, ಮೈಸೂರು, ಯಾದಗಿರಿ, ಬೆಂಗಳೂರು ರೂರಲ್ಲು, ಬೆಂಗಳೂರು ನಾರ್ತು, ಚಿತ್ರದುರ್ಗ, ಕೋಲಾರ, ವಿಜಯನಗರ, ಚಾಮರಾಜನಗರ, ಚಿಕ್ಕಮಂಗ್ಳೂರು, ಹಾಗೆ ಬಳ್ಳಾರಿ, ಕೊಪ್ಪಳ, ಮಂಡ್ಯ, ಬೀದರು, ಕಲಬುರಗಿ, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ, ಗದಗ, ಹಾವೇರಿ, ಶಿವಮೊಗ್ಗ, ದಕ್ಷಿಣ ಕನ್ನಡ, ಹಾಸನ್ನು, ಹಾಗೆ ಬೆಂಗಳೂರು ನಾರ್ತು. ಸೊ ಇಷ್ಟೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ. ಇನ್ನೂ ಒಂದು 3-4 ಜಿಲ್ಲೆಗಳಿಗೆ ಅಷ್ಟೇ ಬಂದಿಲ್ಲ. ಖಂಡಿತವಾಗ್ಲೂ ನಿಮಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ. ನಾಳೆ ಬಂದ್ರಂತೂ ಪಾಪ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನಾಳೆನಾದರೂ ಸಾಕಷ್ಟು ಜನರಿಗೆ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. ಇನ್ನು ಇದಿಷ್ಟ ಆಯಿತು. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಯಾವಾಗ ಬರುತ್ತೆ, ಈ ತಿಂಗಳಲ್ಲೇ ಕೊಡ್ತಾರಾ ಇಲ್ವಾ ಜನವರಿನಲ್ಲಿ, ಹಾಗೆ ಒಟ್ಟಿಗೆ 4,000 ಕೊಡ್ತಾರಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಸ ವರ್ಷದ ದಿನ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿರ್ತಾರೆ. ಸೊ ಹೌದು, ನಾಳೆ ದಿನ ಕೊಟ್ಟಿದ್ರೆ, ನಾಳೆನೇ ಹೊಸ ವರ್ಷ, ನಾಳೆನೇ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು ಎಲ್ರಿಗೂ. ನಿಜವಾಗ್ಲೂ ಅದನ್ನು ತುಂಬ ನೆನೆಸ್ಕೊತಾ ಇದ್ರು. ಹೊಸ ವರ್ಷದ ದಿನ ನಮಗೆ ದುಡ್ಡು ಬಂತು ಅಂತ ಹೇಳ್ಬಿಟ್ಟು. ಬಟ್ ಆದರೆ ನಾಳೆ ಬಿಡುಗಡೆ ಮಾಡೋದು 100% ಡೌಟ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಏನು ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ. ಹಾಗೆ ಅತಿ ಶೀಘ್ರದಲ್ಲಿ ಅಂತ ತಿಳಿಸಿದ್ದಾರೆ. ಅದು ಕೂಡ ಪ್ರೋಸೆಸ್ಸು ತುಂಬ ಇರುತ್ತಲ್ವ. ಈಗ ಕಡಿಮೆ ಏನು ಅಮೌಂಟ್ ಅಲ್ಲ, 1 ಕೋಟಿ 2 ಕೋಟಿ ಅಥವಾ 10 ಕೋಟಿ 100 ಕೋಟಿ ಇರೋದಿಲ್ಲ, 5,000 ಕೋಟಿ ಹಣನ ಇಲ್ಲಿ ಬಿಡುಗಡೆ ಮಾಡಬೇಕಾಗುತ್ತೆ 2 ಕಂತಿಗೆ. ಸೊ ಅಷ್ಟು ದೊಡ್ಡ ಅಮೌಂಟನ್ನು ಅವ್ರು ಅಡ್ಜಸ್ಟ್ ಮಾಡಿ ಹಾಕಬೇಕಂತಂದರೆ ತುಂಬ ಟೈಮನ್ನು ತಗೊಳುತ್ತೆ. ಬಹುಶಃ ನಾಳೆ ಆಗಲ್ಲ, ನಿಮಗೆ ಜನವರಿ ಮಂತ್ ಎಂಡ್ ಅಷ್ಟರಲ್ಲಿ ಬರ್ಬೋದು. ಹಾಗೆ 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಬಹುಶಃ ಹಂಗೆ ಕೊಡಲ್ಲ, ಒಂದೇ ವಾರದಲ್ಲಿ 2 ಕಂತನ್ನ ಕೊಡ್ಬೋದು, ಅಥವಾ ಇವತ್ತು ಒಂದು ಕಂತು ನಾಳೆ ಒಂದು ಕಂತು ಕೊಡ್ಬೋದು. ಅಟ್ ಎ ಟೈಮು ಒಂದೇ ಸರಿ 4,000 ಸಾವಿರ ಹಾಕಲ್ಲ. ಇದುವರೆಗೂ ನೀವು ನೋಡಿರ್ಬೋದು ಎಲ್ಲ ಕಂತುಗಳು ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ಆದರೆ ಯಾವ 2 ಕಂತನ್ನು ಕೂಡ ಒಟ್ಟಿಗೆ ಹಾಕಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ 2 ಒಟ್ಟಿಗೆ 4,000 ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. 2,000 ಬರ್ಬೋದು, ಮುಂದಿನ ವಾರ 2,000 ಬರ್ಬೋದು, ಅಥವಾ 2 ನಾಳೆ 2. ಸೊ ಹಿಂಗೆ ಬರ್ಬೋದು. ಒಟ್ಟು ಒಂದೇ ತಿಂಗಳಲ್ಲಂತೂ 4,000 ಕೊಡಬಹುದು ಅಂತ ಅನ್ಸುತ್ತೆ. ಒಟ್ಟಿಗೆ ಮಾಡ್ತೀವಿ ಅಂತ ತಿಳಿಸಿದ್ರಲ್ಲ. ಸೊ ಹಾಗಾಗಿ ಕಾಯ್ದು ನೋಡೋಣ. ಸದ್ಯಕ್ಕೆ ನಾಳೆ ಅಂತೂ ಬರಲ್ಲ, ಜನವರಿ ಮಂತ್ ಎಂಡ್ ಅಷ್ಟಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ನಿಮಗೆ. 2 ತಿಂಗಳು ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 2 ತಿಂಗಳದ್ದು ಕೊಟ್ಟಿಲ್ಲ ಅಂತಂದರೆ 1 ತಿಂಗಳದಾದರೂ ಕೂಡ 100% ಕೊಟ್ಟೇ ಕೊಡ್ತಾರೆ. ಓಕೆನಾ. ಇನ್ನು 25ನೇ ಕಂತಿನ ಹಣದ ಬಗ್ಗೆಯೂ ಕೂಡ ಕಮೆಂಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. 25ನೇ ಕಂತಿನ ಹಣ ಯಾವಾಗ ಬರುತ್ತೆ, ಈಗ 24ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವ್ರು 25 ಬರುತ್ತಾ, ಇವಾಗ ಬರುತ್ತಾ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 25ನೇ ಕಂತಿನ ಹಣ ಬರೋಕ್ಕೂ ಮೊದಲು ಅವರು ಫಸ್ಟು ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ರಿಲೀಸ್ ಮಾಡಿ ಆಮೇಲೆ 25ನ ಮಾಡ್ತಾರೆ. ಇವಾಗ 25ನ ಮತ್ತೆ ಅದನ್ನು ಫೆಬ್ರವರಿ ಮಾರ್ಚನ್ನ ಪೆಂಡಿಂಗ್ ಇಟ್ಕೊಂಡು ಅವ್ರು ಇವಾಗ 25ನ ರಿಲೀಸ್ ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅದ್ರ ಮೇಲೆ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ಅಲ್ವಾ ವಿರೋಧ ಪಕ್ಷದವರು, ಅದನ್ನು ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಫಸ್ಟ್ ಫೆಬ್ರವರಿ ಮಾರ್ಚನ್ನ ರಿಲೀಸ್ ಮಾಡಿ ಅದಾದಮೇಲೆ 25ನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ. ಬಹುಶಃ ನಿಮಗೆ 25ನೇ ಕಂತಿನ ಹಣ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಸಿಗ್ಬೋದು ಅಂತ ಅನಿಸುತ್ತೆ. ಫೆಬ್ರವರಿನಲ್ಲಿ ಸಿಗ್ಬೋದು ಅಂತ ಅನಿಸುತ್ತೆ. ನೋಡೋಣ, ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಸದ್ಯಕ್ಕೆ 25ನೇ ಕಂತಿನ ಹಣ ಬಿಡುಗಡೆ ಆಗಲ್ಲ, ಅದಕ್ಕೂ ಫಸ್ಟು ಫೆಬ್ರವರಿ ಮಾರ್ಚ್ದಂತೂ ಖಂಡಿತವಾಗ್ಲೂ ಬರುತ್ತೆ. ಓಕೆನಾ. ಇವತ್ತಿನ ಮಾಹಿತಿ ಇದಾಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯೂಟ್ಯೂಬರ್ಸ್ ಥರ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.